ನೀನು ಈ ಮನೇಲಿ ಇರೋವರೆಗೂ ಯಾರಿಗೂ ನೆಮ್ಮದಿ ಇಲ್ಲ. ಓ, ಆಗಲೇ ಮೆಸೇಜ್ಗೆ ರಿಪ್ಲೈ ಮಾಡಿದ್ದಾರೆ. ಅರೆ, ಅನಿಕನ್ನ ನೋಡೋದಕ್ಕೆ ಹೋಗಿದ್ರ? ಅಮಲಿ, ನೀನ್ ಯಾಕವಿ ಅಳ್ತಾ ಇದೀಯಾ? ಇದಕ್ಕೆ ಹೇಳೋದು ಅವಳು ನೋಡಕ್ ಹೋಗ್ಬೇಡ ಅಂತ. ತೆಪ್ ಮಾಡಿರೋಳು ಅವಳು. ತಪ್ಪು ಮಾಡೋಳೆ ದಿಟ್ಟನೆಯ ನಿಂಗೆ. ಆದ್ರೆ ಈಗ ಚಿಕ್ಕವನು ನೋವು ಅನುಭವಿಸ್ತವ್ರಲ್ಲ. ನನ್ನವನ ನನ್ನಿಂದ ಕಿತ್ಕೊಂಡು ಅಂತವ ಅವ್ರವನಿಂದ ಅವಳನ್ನ ದೂರ ಮಾಡೋದು ಸರಿನಾ? ಕಮಲಿ, ನೀನ್ ಈ ಪಾಟಿ ಯೋಚನೆ ಮಾಡೋದು ಒಂಚೂರು ಸರಿ ಇಲ್ಲ. ಈಟೆಲ್ಲ ಒಳ್ಳೆತನ ತೋರ್ಸಕ್ಕೆ ಅವ್ರಿಗೆ ಆಟೊಂದು ಅರ್ಹತೆ ಇಲ್ಲ ಕಮಲಿ. ಕಮಲಿ, ರಿಸಿ ಸರ್ ಫೋನ್ ಮಾಡ್ತಾವ್ರೆ ನೋಡು. ಕಮಲಿ, ನೀನ್ ಅಳ್ತಾ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತೈತೆ. ಮೊದ್ಲು ಕಣ್ಣೋರ್ಸ್ಕೊ. ನೀನ್ ಬ್ಯಾಸರ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾದ್ರೆ ಸಾರುವೆ ಬ್ಯಾಸರ ಮಾಡ್ಕೋತಾರೆ. ಹಲೋ ಸರ್. ಎಲ್ಲಿದ್ದೀರಾ ಕಮಲಿ ಅವರೇ? ಅನಿಕನ್ನ ನೋಡ್ಕೊಂಡ್ ಬಂದ್ರ ಅಥವಾ ಅಲ್ಲೇ ಇದ್ದೀರಾ? ಇಲ್ಲ ಸರ್, ವಾಪಸ್ ಬಂದ್ವಿ. ಹೇಳಿದ್ರೆ ನಾನು ಬರ್ತಿದ್ನಲ್ಲ. ಅವಳನ್ನ ಆಸಕ್ತಿಯಾಗಿ ನೋಡಿದ್ರೆ ನಿಮ್ಗೂ ಬೇಸರ ಆಗ್ಬೋದೇನೋ ಅಂತ ನಿಮ್ನ ಕರೀನಿಲ್ಲ. ಹಲೋ ಕಮಲಿ ಅವರೇ, ಆರ್ ಯು ಓಕೆ? ಹಲೋ ಕಮಲಿ ಅವರೇ, ಕಮಲಿ ಅವರೇ, ಹಲೋ. ಕಮಲಿ, ಅಳ್ಬೇಡವಿ. ಹುಸಿ ಸಮಾಧಾನ ತಕೊಂಡು ಮಾತಾಡು. ನಾನು ಹೋಯ್ತೀನಿ. ಕಮಲಿ ಅವರೇ, ಏನಾಯ್ತು? ನೀವು ಹೀಗೆ ಅಳ್ತಿದ್ರೆ ನನಗೆ ಗಾಬರಿ ಆಗುತ್ತೆ. ಏನಾಯ್ತು ಜೈಲಲ್ಲಿ? ಅನಿಕಾ ನಿಮ್ಗೆ ನೋವಾಗೋ ಥರ ಮತ್ತೆ ನಡ್ಕೊಂಡ್ಲಾ? ಇಲ್ಲ ಸರ್, ಅವಳು ಹಂಗೇನು ನಡ್ಕೊಂಡಿಲ್ಲ. ಅವಳಗ್ ಶಿಕ್ಷೆ ಆಗ್ಬೇಕು ಅಂತ ಅವಳನ್ನ ಜೈಲಿಗೆ ಕಳ್ಸಿದ್ ನಾನೇ. ಆದ್ರೆ ಅವಳನ್ನ ತಂಗಿನೇ ಅಲ್ಲರ ಸರ್. ಆದ್ರೆ ಕಮಲಿ ಅವರೇ, ನೀವು ಅವಳಿಗೋಸ್ಕರ ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಅವಳು ಮಾಡಿರೋದು ಚಿಕ್ಕ ಪುಟ್ಟ ತಪ್ಪಲ್ಲ, ಕೊಲೆ. ಅದು ಬುದ್ಧಿ ಗೊತ್ತು ಸರ್, ಆದ್ರೆ ಮನ್ಸ್ ಕೇಳ್ತಿಲ್ವಲ್ಲ ಸರ್. ಅನೇಕ ಅವರಬ್ಬ ಅವಳನ್ನ ನೆನ್ಸ್ಕೊಂಡು ಸ್ಯಾನೆ ನೊಂದ್ಕೊಂಡಾಗ ಮನ್ಸಿಗೆ ಬೇಸರ ಆಯ್ತೈತೆ. ನನ್ನ ಮನೆ ಕರ್ಕೊಂಡು ಹೋಗಿ ಅಂತ ಅನೇಕ ಅಳ್ತಿದ್ದು ಇನ್ನೇ ತಲೆಯಾಗ ಓಡ್ತಾನೆ ಐತೆ ಸರ್. ಕೆಲವೊಂದ್ಸಲ ಇದಕ್ಕೆಲ್ಲ ನಾನೇ ಕಾರಣ ಅನ್ಸೋದಕ್ಕೆ ಶುರು ಆಗುತ್ತೆ ಕಮಲಿ ಅವರೇ. ಅಯ್ಯೋ, ನೀವ್ಯಾಕೆ ಹಂಗೆ ಹೇಳ್ತೀರಾ ಸರ್? ಅನಿಕಂಗೆ ನಿಮ್ಮ ಮೇಲೆ ದ್ವೇಷ ಶುರು ಆಗಿದೆ ನನ್ನ ಕಾರಣವಾಗಲ್ವಾ? ಆದ್ರೆ ನನ್ನವ್ವ ಏನ್ ತಪ್ಪು ಮಾಡಿದ್ಲು ಸರ್? ಅವಳಿಗೆ ನನ್ ಮ್ಯಾಕ್ ಮೊದ್ಲಿಂದನೂ ಕೋಪನೀಯ ಸರ್. ಕಾಲೇಜಿಗೆ ಬಂದಿದ್ ಮೊದಲನೇ ದಿವಸದಿಂದನೂ ನೀವ್ ಅದಕ್ಕೆ ಬೇಸರ ಮಾಡ್ಕೋಬೇಡಿ. ಆದ್ರೆ ಈಗ ನನಗ್ ಕಾಡ್ತೀರಾ ಇಸಿಯ ಅಂದ್ರೆ ಚಿಕ್ಕವನ್ನ ಹೆಂಗ್ ಸಮಾಧಾನ ಮಾಡ್ಲಿ ಅಂತ. ಕಮಲಿ ಅವರೇ, ಪ್ಲೀಸ್ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ರಿಲ್ಯಾಕ್ಸ್ ಮಾಡಿ. ಮನೇಲಿ ನಮ್ಮಿಬ್ರು ಮದುವೆ ಮಾತುಕತೆ ನಡೀತದ. ಈ ಟೈಮಲ್ಲಿ ನೀವು ಕಣ್ಣಲ್ಲಿ ನೀರು ಹಾಕಬಾರ್ದು. ಮದುವೆ ಆದಮೇಲೆ ನಿಮ್ಮ ಕಣ್ಣಿಂದ ಒಂದೇ ಒಂದು ಹನಿನೂ ಜಿನಗಬಾರ್ದು. ಆ ಥರ ನೋಡ್ಕೋತೀನಿ. ರಿಷಿ, ಬಂದೆ. ಕಮಲಿ ಅವರೇ, ಆಮೇಲೆ ಮಾತಾಡೋಣ. ನೀವು ಚಿಂತೆ ಮಾಡಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ. ಈಗಲೂ ಅಮ್ಮ ಕರೀತಾ ಇರೋದು ನಮ್ಮ ಮದುವೆ ವಿಚಾರಕ್ಕೆ. ಸಿ ಯು. ಸರ್, ಬಾಯ್. ಬಾಯ್.
ತಾರಾ, ಪುರೋಹಿತ ಹತ್ರ ಮಾತಾಡ್ದ್ಯಾ? ಏನಂದ್ರು? ಹೇಳ್ತೀನಿ ರೀ. ರಚನಾ ರಿಷಿ ಇಬ್ರು ಬಂದ್ಬಿಡ್ಲಿ. ರಿಷಿ, ರಚನಾ. ಬಂದೆ. ಏನಮ್ಮ? ಪುರೋಹಿತರ ಹತ್ರ ಮಾತಾಡ್ದೆ. ನಿನ್ನ ಮತ್ತು ಕಮ್ಲಿ ಜಾತಕದಲ್ಲಿ ಗುರುಬಲ ಚೆನ್ನಾಗಿದೆಯಂತೆ, ಮುಂದುವರಿರಿ ಅಂತ ಹೇಳಿದ್ರು. ಓ ಮೈ ಗಾಡ್ ತಾರಾ, ನೀನ್ ಕೊಟ್ಟು ಸಸ್ಪೆನ್ಸ್ಗೆ ನಾನೇ ಗಾಬರಿ ಆಗ್ಬಿಟ್ಟಿದ್ದೆ. ನಿನ್ ಮಗನ ಮುಖ ನೋಡಮ್ಮ, ಮುಖದಲ್ಲಿ ಮಂದಹಾಸ ಉಕ್ಕಿ ಹರಿತಾ ಇದೆ. ರಿಷಿ, ಆರ್ ಯು ಹ್ಯಾಪಿ? ಥ್ಯಾಂಕ್ ಯು ಸೋ ಮಚ್ ಮಾಮ್. ನಿನ್ ಖುಷಿನೇ ನನ್ನ ಖುಷಿ ಕಣ. ಹಾ ರಚನಾ, ಇದೇ ಖುಷಿಲಿ ಯಾವ್ದಾದ್ರು ಚೆನ್ನಾಗಿರೋ ಸ್ವೀಟ್ ಆರ್ಡರ್ ಮಾಡು. ಅದೆಲ್ಲ ಏನು ಬೇಕಾಗಿಲ್ಲ, ಸುಮ್ಮನೆ ರೀ. ರಿಷಿ, ನಾನು ಅನ್ನಪೂರ್ಣಮ್ಮ ಅವ್ರ ಹತ್ರ ಮಾತಾಡ್ತೀನಿ. ನಾಳೆ ಫ್ರೀ ಮಾಡ್ಕೊಳಕ್ಕೆ ಹೇಳ್ತೀನಿ. ನಾವೆಲ್ಲರೂ ಅವ್ರ ಮನೆಗೆ ಹೋಗಿ ಬರೋಣ. ಶೋರ್ ಮಾಮ್. ಒಂಥರ ನಾನು ನೀವು ಒಂದೇ ದಾರಿಲಿದ್ದೀವಿ. ನಾನು ಈ ಮನೆಗೆ ಬಂದು ಸಿಗಾಕೊಂಡಿದ್ದೀನಿ, ನೀವು ಇದೇ ಮನೇಲಿ ಸಿಗಾಕೊಂಡಿದ್ದೀರಾ. ನಿಧಾನ ಅಪ್ಪಯ್ಯ, ಬನ್ನಿ ನನಗೆ ಕುತ್ಕೊಳ್ಳಿ, ಬನ್ನಿ. ಯಾಕಪ್ಪ ಹಿಂಗ್ ಓಡ್ ಬಂದ್ರಿ? ಏನಾಯ್ತು? ದಿಗ್ಲು ಬಿದ್ರಾ ಅಥವಾ ಯಾರನ್ನಾರ ಹುಡ್ಕೊಂಬಂದ್ರ? ನನ್ನ ಮಗಳು. ನನ್ನೇ ಹುಡ್ಕೊಂಬಂದ್ರ? ಅಲ್ಲ, ಮಗಳು. ಅಂಬಿನ ಅಪ್ಪಯ್ಯ. ಅವಳು ನಮ್ಮ ಜೊತೆಗಿದ್ದಿದ್ರೆ ಚೆಂದಾಗಿರ್ತಿತ್ತು ಅಪ್ಪಯ್ಯ. ಅವಳು ಮಾತ್ರ ಅಲ್ಲ, ಅವನು ನಮ್ಮ ಜೊತೆಗಿದ್ದಿದ್ರೆ ಈ ಮನೆ ಸ್ವರ್ಗ ಆಗಿರ್ತಿತ್ತು. ಅಂತೂ ನಮ್ಮ ಮನೆಗೆ 2ನೇ ಅತ್ತಿಗೆ ಬರ್ತಿದ್ದಾಳೆ ಅಂತ ಆಯ್ತು. ಹೌದು. ಹಾಗೆ ಈ ಮನೆಗೆ ಒಬ್ರು ಅಡಿಷನ್ ಆದ್ಮೇಲೆ ಒಬ್ರು ಈ ಮನೆಯಿಂದ ಆಚೆನೂ ಹೋಗ್ಬೇಕಲ್ವಾ? ಯಾಕೆ? ಈ ರಾಕ್ಷಸಿ ಅಪ್ಪ ನೀನ್ ಯಾವಾಗ ಮದ್ವೆ ಆಗ್ತೀಯ ಅಂತ ಕೇಳ್ತಿದಾರೆ. ಅಪ್ಪ, ನನ್ನ ಈ ಮನೆಯಿಂದ ಓಡ್ಸಕ್ ನೋಡ್ತಿದ್ದೀರಾ? ನೋ, ನನ್ನ ಇಂಟೆನ್ಷನ್ ಅದಲ್ಲಮ್ಮ. ನೀನೇ ಪ್ರೀತಿ ಗೀತಿ ಅಂತ ಮಾಡಿ ನನ್ನ ಮುಂದೆ ಬಂದು ನಿಲ್ಲೋಕ್ ಮುಂಚೆ ಅಪ್ಪನಾಗಿ ನನ್ನ ಕರ್ತವ್ಯ ಮಾಡಿ ಮುಗಿಸೋದು ಒಳ್ಳೇದು ಅಂತ. ದಟ್ಸ್ ಆಲ್. ಛೇ ನೆವರ್. ನನಗೆ ಈ ಪ್ರೀತಿ ಗೀತಿ ಎಲ್ಲ ಆಗ್ಬರಲ್ಲಪ್ಪ. ನಾನು ಯಾವತ್ತಿದ್ರು ಸಿಂಗಲ್. ಹೇಗೆ ಮಾತಾಡೋರೆ, ಭಾಳ ಬೇಗ ಪ್ರೀತಿ ಗೀತಿ ಅನ್ನೋ ಹಳ್ಳದಲ್ಲಿ ಬಿದ್ದು ಒದ್ದಾಡೋದು. ತಾವು ಹೀಗೆ ಮಾತಾಡ್ತಾ ಇದ್ರಿ, ಆದ್ರೀಗ ಮದುವೆ ಅಂದ ಕೂಡಲೇ ಆನಂದ. ಮೇಷ್ಟ್ರ ನಾಚಿಕೆ ಬೇರೆ ಆಗುತ್ತಾ? ಹೊಸ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದೀನಿ, ನೋಡೇ ಇರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯು.
ಇಲ್ಲಿ ತನಕ ನಿನ್ನ ಕಂಬ್ಲಿನ ಆ ಭಗವಂತ ತುಂಬ ಸತಾಯಿಸ್ಬಿಟ್ಟ ಕಣೋ. ಬಟ್ ಈ ಸರಿ ಐ ಆಮ್ 100% ಶ್ಯೂರ್ ನಿಮ್ಮಮ್ಮ ಒಪ್ಪಿದಾಳಲ್ಲ, ಪಕ್ಕ ಮದುವೆ ನಡೆಯುತ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಪಪ್ಪ. ಅಪ್ಪಯ್ಯ, ಏಟೋ ಖುಷಿ ವಿಷಯಗಳು ನಾವು ಅನುಭವಿಸ್ಬೇಕಾದ್ರೆ ಅರ್ಥ ಆಗಕ್ಕಿಲ್ಲ ಅಪ್ಪಯ್ಯ. ಅದ್ ಕೈ ತಪ್ಪೋದ್ಮೇಲೆ ಅದ್ರ ಬೆಲೆ ಅರ್ಥ ಆಗದು. ಎಲ್ರೂ ಒಟ್ಟಾಗಿ ಬಾಳ್ಬೇಕು ಅಂತ ನಾನು ಆಸೆ ಪಟ್ಟಷ್ಟು ಬದುಕು ಒಬ್ಬೊಬ್ರನ್ನೇ ನನ್ನಿಂದ ಕಿತ್ಕೊತೈತೆ ಅಪ್ಪಯ್ಯ. ಆದ್ರೆ ಅಪ್ಪಯ್ಯ, ನಾನು ನಿಮ್ನ ಮಾತ್ರ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕಿಲ್ಲ. ಬದುಕು, ನೀನ್ ಚೆನ್ನಾಗಿ ಬದುಕು. ನನ್ನಿಂದ ಒಬ್ಬೊಬ್ಬರನ್ನೇ ಕಿತ್ಕೊಂಡಿದ್ಯಾ ನೀನು. ಅದ್ ಏನ್ ಕಣ್ಣೀರ್ ಸುರಿಸ್ತೀಯ, ಒಂದ್ ತೊಟ್ಟು ಆಚೆ ಬರ್ದಿರೋ ಹಾಗೆ. ಬೇಷ್. ಇಷ್ಟು ದಿನ ಎಲ್ಲೂ ನುಂಗಿ ನೀರ್ ಕುಡ್ದಿದ್ದಾಯ್ತು. ಈಗ ಇವ್ರನ್ನು ನನ್ನಿಂದ ಕಿತ್ಕೋಬೇಕು ಅಂತಿದ್ಯಾ? ಇಂಥವ ಮಾತಾಡ್ತಿದ್ದೆ ಹಠೆಯ. ನಿನ್ ವಿಷ ತುಂಬಿಕೊಂಡಿರೋ ಮಾತು ಇವ್ರ ಕಿವಿಗೆ ಬೀಳಕ್ ಬೇಕಾಗಿಲ್ಲ. ನನ್ ಡಾಕ್ಟರ್ ಹತ್ರ ಪ್ರಿಸ್ಕ್ರಿಪ್ಷನ್ ಬರ್ಸ್ಕೊಂಡ್ ಬರ್ಬೇಕಾಗಿತ್ತು. ನಿನ್ನಿಂದ ಇವ್ರು ದೂರ ಇದ್ರೆ ಬೇಗ ಗುಣ ಆಗ್ತಾರೆ ಅಂತ. ಆಗ್ಲಾದ್ರೂ ದೂರ ಇರ್ತಿದ್ಯೋ ಏನೋ. ಚಿಕ್ಕವ್ವ, ನೀವು ನನಗೆ ಏನ್ ಬೇಕಾರ ಹೇಳಿ, ಆದ್ರೆ ಅಪ್ಪ ಇನ್ ಮಾತ್ರ ನನ್ನಿಂದ ದೂರ ಮಾಡಬೇಡಿ. ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಓಹೋ ಹೋ ಹೋ ಹೋ, ದೊಡ್ಡ ಡ್ರಾಮಾ ಕಂಪನಿ. ನೀನು ನಿಮ್ಮವ್ವನು ಈ ಮನೆಗೆ ಬರೋಕ್ ಮುಂಚೆನೆ ಹೀಗೆ ನಾಟಕ ಮಾಡ್ಬೇಕು ಅಂತ ರಿಹರ್ಸಲ್ ಮಾಡ್ಕೊಂಡು ನಿರ್ಧಾರನೂ ಮಾಡ್ಕೊಂಡು ಬಂದಿರ್ಬೇಕು ಅಲ್ವಾ? ಚಿಕ್ಕವ್ವ, ಅವನ ಬಗ್ಗೆ ತೆಪ್ಪಾಗಿ ಮಾತಾಡ್ಬೇಡಿ. ಏಯ್, ಸತ್ತೋಳ್ ಬಗ್ಗೆ ಹೀಗೆ ಮಾತಾಡ್ಬೇಕಾದ್ರೆ ನಿನ್ಗಿಷ್ಟು ಹಿಂಸೆ ಆಗ್ಬೇಕಾದ್ರೆ ನನ್ನ ಮಗಳು ಬದುಕಿರುವಾಗ್ಲೇ ಅವ್ರಿಗೆ ನರಕ ಯಾತನೆ ಮಾಡ್ತಿದ್ರಲ್ಲ, ನನ್ಗೆ ಹೇಗೆ ಅನ್ಸ್ಬೇಕು ಹೇಳು? ರೀ, ಇನ್ನೊಂದ್ಸಲ ಏನಾದ್ರೂ ಇವಳ ಜೊತೆ ನಿಮ್ಮನ್ನ ನೋಡಿದ್ರೆ ನಾನು ಮನುಷ್ಯಳಾಗಿರಲ್ಲ. ನೀನು ಅಷ್ಟೇ. ಬನ್ನಿ ಬನ್ನಿ ಅಂದೆ. ಬನ್ನಿ ಅಂದೆ. ಕಮಲಿ, ಕಮಲಿ, ಅಪ್ಪಯ್ಯ, ಕಮಲಿ. ಚಂದ್ರು,
ಕಮ್ಲಿ, ಮಣ್ಣಾಕಿ ಮುಚ್ಚಿದ್ರು ಬಂಗಾರದ ಬೆಲೆ ಕಮ್ಮಿ ಆಗಕ್ಕಿಲ್ಲ ಕಣವಿ. ಬುಟ್ಟಾಕು. ಅಜ್ಜಿ, ಅಮ್ಮ, ಮೊಮ್ಮಗಳು ಅವರೆಲ್ಲರೂ ಆಟೆ. ಅವ್ರಿಗೆಲ್ಲ ಒಳ್ಳೆಯವರೆಲ್ಲ ಕೆಟ್ಟವ್ರಾಗೆ ಕಾಣ್ತಾರೇನೋ. ಅದಕ್ಕೆ ನೀನು ಯಾಕವ ತಲೆ ಕೆಡ್ಸ್ಕೊತೀಯಾ? ಆಗಲ್ಲ. ನೀನು ಅಂದ್ರೆ ನಾನು ಇಲ್ಲಿಂದ ಹೋಗು. ನೋ. ಎಸ್. ನೋ. ಆಗುತ್ತೆ. ನೋ. ಆಗಲ್ಲ. ಆಗುತ್ತೆ. ಆಗಲ್ಲ. ಆಗುತ್ತೆ. ಆಗಲ್ಲ. ಆಗಲ್ಲ. ಆಗುತ್ತೆ. ಓ ಜಾಣ ಮರಿ ಬಂತು ಈಗ ದಾರಿಗೆ. ಆ ಮೂಮೆಂಟ್ಗೆ ತಪ್ಪಿಸ್ಕೊಳಕ್ಕೆ ಬರ್ತೀನಿ ಹೋಗು ಅಂದ್ಬಿಟ್ಟೆ. ಇವಾಗ ಹೋಗ್ಲಾ ಬೇಡವಾ? ನೋನೋ, ನಾನು ಹೋಗೋದೇ ವಾಸಿ. ಇಲ್ಲಾಂದರೆ ಸುಮ್ಮನೆ ಎಡ್ವರ್ಟ್ ಆಗುತ್ತೆ. ಒಳ್ಳೆ ಪೊರ್ಕಿ ಥರ ಇದ್ದಾನೆ, ಅವನನ್ನು ಈ ರಚನಾ ಇಷ್ಟಪಡೋಕ್ಕಾಗತ್ತಾ? ರಚನನ್ ಹುಡುಗ ಅಂದರೆ ಹೆಂಗಿರಬೇಕು? ಸಂಜೆ 7 ಗಂಟೆಗೆ ಶಾರ್ಪ್ ಆಗಿ ರೆಡಿ ಇರೋ. ಕ್ಯಾಬ್ ಕೊಟ್ರೆ ಅವನ ವಾಯ್ಸೇ ಕೇಳ್ತಿದ್ಯಲ್ಲಪ್ಪ. ಮೊದಲು ಇಲ್ಲಿಂದ ಹೊರಡೋದೇ ಸರಿ. ಏನು ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದೆಯಾ ಕುತ್ಕೊಂಡು? ಸುಮ್ಮನೆ ಹಾಗೆ. ಎಲ್ಲಿಗೆ ಸವಾರಿ? ಫ್ರೆಂಡ್ ಮನೆಗೆ. ಸರಿ ಬಾ, ಡ್ರಾಪ್ ಮಾಡ್ತೀನಿ. ಡ್ರಾಪಾ? ಏನು ಬೇಡ, ನಾನೇ ಹೋಗ್ತೀನಿ. ನಾನು ಕಮಲಿ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಬಾ, ನಾನೇ ಡ್ರಾಪ್ ಮಾಡ್ತೀನಿ. ನೀನು ಯಾಕೆ ಕಮಲಿನ ಮೀಟ್ ಮಾಡಕ್ಕೆ ಹೋಗ್ತಿದ್ಯಾ? ಇದೊಳ್ಳೆ ಚೆನ್ನಾಗಿದೆಯಲ್ಲ. ನನ್ನ ಹುಡುಗಿನ ನೋಡಕ್ಕೆ ಹೋಗ್ತಿದ್ರೆ ಯಾಕೆ ಅಂತ ಕೇಳ್ತಿದ್ಯಲ್ಲ. ಮದುವೆ ಫಿಕ್ಸ್ ಆಗ್ತಾ ಇದೆಯಲ್ಲ, ಸೊ ನಾನೇ ಖುದ್ದಾಗಿ ಹೋಗಿ ನಮ್ಮ ಹುಡುಗಿಗೆ ಹೇಳೋಣ ಅಂತ. ಎಷ್ಟು ಸಲ ಹೇಳ್ತೀಯ ಅಣ್ಣ? ಹುಡುಗರು ಹಾಗೆ ಕಣೆ, ಇಷ್ಟ ಆದರೆ ಪದೇ ಪದೇ ಹೋಗ್ತಾ ಇರ್ತೀವಿ, ಮೀಟ್ ಆಗ್ತಿರ್ತೀವಿ, ಹೇಳ್ತಿರ್ತೀವಿ. ಹಾಗೆ ನಾವು. ಕರೆಕ್ಟ್. ಏನು ಕರೆಕ್ಟು? ಏನಿಲ್ಲ, ನೀನು ಹೋಗ್ಬಾ, ನಾನು ಒಬ್ಳೇ ಹೋಗ್ತೀನಿ. ಶೋರಾ? ಶೋರ್. ಓಕೆ. ಹಲೋ. ಹಾಯ್ ಚಿನ್ನ, ಎಲ್ಲಿದ್ಯಾ ನೀನು? ನಾನು ನಿನ್ಗೋಸ್ಕರ ಅವಾಗಿಂದ ಕಾಯ್ತಾ ಇದ್ದೀನಿ ಗೊತ್ತಾ. ನಾನು ಇನ್ನೇನು ಹೊರಡ್ತೀನಿ. ಎಲ್ಲಿಗೆ ನೀನು? ನಾ ಇನ್ನೆಲ್ಲಿರ್ಲಿ ಚಿನ್ನ, ರೆಗ್ಯುಲರ್ ಸ್ಪಾಟು ನಿಮ್ಮ ಮನೆ ಕೆಳಗಡೆ. ಅಯ್ಯೋ. ಏಯ್